ಹೋಟೆಲ್ನಲ್ಲಿ ಮಟನ್ ಬಿರಿಯಾನಿ ತಿಂದು ತಿಂದು ಸಾಕಾಯ್ತಾ? ಓಕೆ, ಈ ವೆಕೇಷನ್ ಟೈಮಲ್ಲಿ ಮಟನ್ ಬಿರಿಯಾನಿ ಮಾಡೋಣ ಬನ್ನಿ. ಈ ಬಿರಿಯಾನಿಯನ್ನು ಮಾಡೋದಕ್ಕೆ ಒಟ್ಟು 3 ಥರ ಖಾರ ರುಬ್ಬಬೇಕು. ಮೊದಲನೇದಾಗಿ ಒಂದು ಜಾರ್ಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಒಂದು ಹಿಡಿ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಕೆಲವೊಂದು ಖಾರ ಬರೋದಿಲ್ಲ, ಅದಕ್ಕೆ ಒಂದು ಹಿಡಿ ಪೂರ ಹಾಕಿದ್ದೀನಿ. ಬಟ್ ನಿಮಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಎರಡನೇದಾಗಿ 1.5 ಹಿಡಿಯಷ್ಟು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಶುಂಠಿನ ಹಾಕ್ಕೊಳ್ಳಿ, ಯಾಕಂದರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಇದನ್ನು ಸಹ ಫುಲ್ಲು ನುಣ್ಣಗೆ ರುಬ್ಬಬೇಕಾಗತ್ತೆ. ಮೂರನೇದಾಗಿ 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಸ್ವಲ್ಪ ಲವಂಗ ಮತ್ತು 1 ಇಂಚಷ್ಟು ಚಕ್ಕೆನ ಹಾಕಬೇಕು. ನೈಸಾಗಿ ರುಬ್ಬಬೇಕು. ಇನ್ನೊಂದು ಮುಖ್ಯವಾಗಿ ಕಾಯಿ ಹಾಲನ್ನು ರೆಡಿ ಮಾಡ್ಕೋಬೇಕು. ಕಾಯನ್ನು ತುರಿದು ಅದಕ್ಕೆ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ ಮತ್ತು ಅದನ್ನು ಸೋಸಬೇಕು. ಸೋಸಿದಾಗ ಆ ಹಾಲು ತಿಕ್ಕಾಗಿ ಬಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನೇ 1-2 ಸತಿ 3 ಸತಿ ರಿಪೀಟ್ ಮಾಡಿ. ಕಾಯಿ ಹಾಲು ಆವಾಗ ಜಾಸ್ತಿ ಸಿಗುತ್ತೆ ನಿಮಗೆ. ಓಕೆ ನೋಡಿ, ಇಷ್ಟು ಥರ ಖಾರ ರೆಡಿ ಇದೆ. ನಾವು ಇಷ್ಟನ್ನು ಒಂದೊಂದಾಗಿ ಹಾಕೋಣ ಬನ್ನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಪುದೀನ ಮತ್ತು ಪಲಾವ್ ಎಲೆ 1-2 ಹಾಕಿ ಮತ್ತು ಒಂದು ಟೊಮ್ಯಾಟೊ, ಸ್ವಲ್ಪ ಮೆಂತ್ಯ ಸೊಪ್ಪು ಸಹ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಲೆ ಫ್ರೈ ಮಾಡಿ. ಟೊಮೆಟೊ ಸಾಫ್ಟ್ ಆದಮೇಲೆ ಮೊದಲನೇದಾಗಿ ರುಬ್ಬಿಟ್ಕೊಂಡಿರುವಂಥ ಖಾರನ ಹಾಕಿ ಗ್ರೀನ್ ಕಲರ್ ಬರುತ್ತಲ್ಲ ಅದು. ಈ ಖಾರದಲ್ಲಿ ಮಟನ್ ಬೇಯಬೇಕು ಫಸ್ಟು, ಅದಕ್ಕೆ ಮಟನ್ ಕೂಡ ಆ್ಯಡ್ ಮಾಡಿ ಎಣ್ಣೆಲೆ ಬೆಂದರೆ ಚೆನ್ನಾಗಿರುತ್ತೆ. ಇದಾದಮೇಲೆ ಎರಡನೇದಾಗಿ ರುಬ್ಬಿಟ್ಕೊಂಡಿರೋಂಥ ಖಾರ ಯೆಲ್ಲೋ ಕಲರ್ ಇರುತ್ತಲ್ಲ ಅದನ್ನು ಹಾಕಿ 1 ನಿಮಿಷ ತಿರುಗಿಸಿದಾದ್ಮೇಲೆ ಮತ್ತು ನಾವು ಮೂರನೇದಾಗಿ ನಾವೇನು ಧನಿಯಾ ಪೌಡರ್ ಮತ್ತು ಚಕ್ಕೆ ಲವಂಗ ರುಬ್ಬಿಟ್ಕೊಂಡಿದ್ವಿ ನೈಸಾಗಿ, ಅದನ್ನು ಸಹ ಹಾಕಬೇಕು. ಮಟನ್ನು ಸ್ವಲ್ಪ ಬೇಯೋದು ನಿಧಾನ, ಅದಕ್ಕಾಗಿ ನೀವು ಇದನ್ನು ತೊಗೊಂಡು ಕುಕ್ಕರ್ಗೆ ಸಹ ಹಾಕ್ಬೋದು. ಒಂದು 7ರಿಂದ 8 ವಿಷಲ್ ಕೂಗಿಸಿ, ಬೇಗ ಆಗುತ್ತೆ ಪಲಾವಾಗ. ಮತ್ತು ರುಬ್ಬಿಟ್ಕೊಂಡಿರೋಂಥ ಕಾಯಿ ಹಾಲನ್ನು ಹಾಕೋದು ಮರಿಬೇಡಿ. ಇಲ್ಲಿ ನಾನು 3/4 kg ಮಟನ್ಗೆ 3 ಪಾವ್ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಅಕ್ಕಿ ಹಾಕಿರ್ತೀರೋ ಅದಕ್ಕೆ 2 ಲೋಟ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಪಲಾವನ್ನು ಜಾಸ್ತಿ ತಿರುಗಿಸ್ಬೇಡಿ, ನುಚ್ಚಕ್ಕಿ ಆಗುತ್ತೆ. ಮತ್ತು ಮೊಟ್ಟೆಯನ್ನು ಸಹ ಸೇರಿಸ್ಬೋದು 3/4 ವಾಸಿ ಬೆಂದ ನಂತರ. ಆವಾಗಲೇ ಮೊಟ್ಟೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ.